ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವು 26 ಮತ್ತು 27 ಮೇ ರಿಲೇಟೆಡ್ಡು ಮೋಸ್ಟ್ ಇಂಪಾರ್ಟೆಂಟು ಒನ್ ಲೈನರ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ನೋಡಿ, ಇದರಲ್ಲಿ ಈ ವಿಡಿಯೋಲಿ ತುಂಬ ಜಾಸ್ತಿ ಒನ್ ಲೈನರ್ಸ್ಗಳಿದ್ದಾವೆ. ಅಂತಂದರೆ ಅಪಾಯಿಂಟ್ಮೆಂಟ್ಸ್ಗಳು, ಆ ಥರದ್ದೆಲ್ಲದು ನಾವೇನೇನು ಮಿಸ್ ಮಾಡ್ಕೊಂಡಿರ್ತೀವಿ ಎಕ್ಸ್ಪ್ಲನೇಷನ್ ಟೈಮಲ್ಲಿ, ಅವನ್ನೆಲ್ಲದನ್ನು ಕೂಡ ಇದರಲ್ಲಿ ಕವರ್ ಮಾಡ್ಕೊಂಡಿರೋಣ. ಲಾಸ್ಟಲ್ಲಿ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಾವು ಇದು ವೀರಶೈವ ಟ್ರೆಡಿಷನ್. ಸೊ ವೀರಶೈವ ಟ್ರೆಡಿಷನ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ಎಸ್ಪೆಷಲಿ ನಮಗೆ ಮೆಡಿವಲ್ ಇಂಡಿಯನ್ ಹಿಸ್ಟ್ರಿ ನಾವು ನೋಡ್ಕೋಬೇಕು ಅಂತಂದರೆ ಅದರಲ್ಲಿ ವೀರಶೈವ ಟ್ರೆಡಿಷನ್ ಯಾಕೆ ಇಂಪಾರ್ಟೆಂಟು ಅಂತಂದರೆ ಇದು ಬಂದ್ಬಿಟ್ಟು ಕರ್ನಾಟಕ ಸ್ಪೆಸಿಫಿಕ್ಕು. ಸೊ ಅದಕ್ಕೋಸ್ಕರ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರಲ್ಲಿ ಬಸವಣ್ಣವ್ರ ಬಗ್ಗೆ ನಾವೆಲ್ಲ ತಿಳ್ಕೊಳ್ಳೋಣ. ಇದ್ರ ರಿಲೇಟೆಡ್ ಕ್ವೆಶನ್ ಅಂತೂ ಕೇಳಿರ್ತಾರೆ. ವೀರಶೈವ ಟ್ರೆಡಿಷನ್ ಅಂತ ನೀವು NCERTಯಲ್ಲಿ ನೋಡ್ಕೊಂಡ್ರೂ ಕೂಡ ವೀರಶೈವ ಟ್ರೆಡಿಷನ್ ಇನ್ ಕರ್ನಾಟಕ ಅಂತಲೇ ಹೇಳ್ತಾರೆ. ಸೊ ಅದಕ್ಕೋಸ್ಕರ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ನೋಡ್ಕೊಳ್ಳೋಣ. ಸೊ ಇದ್ರದ್ದು ನಿಮಗೆ PDFs ಏನಾದರೂ ಬೇಕಾಗಿದ್ದರೆ ಈ ನಂಬರಿಗೆ ನೀವು ವಾಟ್ಸಪ್ ಮಾಡ್ಕೊಂಡಿರ್ಬೋದು. ಅದ್ರ ಜೊತೆಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬಿಡಿ. ಅದೇ ಥರ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ. ಲೇಟೆಸ್ಟ್ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ಫಸ್ಟ್ ಎಲ್ಲ ಒನ್ ಲೈನರ್ಸ್ಗಳನ್ನು ಕೂಡ ನಾವು ನೋಡ್ಕೊಂಬಿಡೋಣ. ಅದಾದಮೇಲೆ ಲಾಸ್ಟಲ್ಲಿ ನೆಕ್ಸ್ಟ್ ಸ್ಲೈಡಲ್ಲಿ ನಾವು ವೀರಶೈವ ಟ್ರೆಡಿಷನ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ಡೈರೆಕ್ಟರ್ ಆಫ್ CBI. ಸೊ CBIಗೆ ಹೊಸದಾಗಿ ಡೈರೆಕ್ಟರಾಗಿ ಈಗ ರೀಸೆಂಟಾಗಿ ಅಪಾಯಿಂಟ್ ಆಗಿರೋರು ಯಾರು ಅಂತಂದರೆ ಇಲ್ಲಿ ಸುಬೋಧ್ ಕುಮಾರ್ ಜೈಸ್ವಾಲ್. ತುಂಬ ಇಂಪಾರ್ಟೆಂಟ್. ನೆಕ್ಸ್ಟು ಬರುವಂಥ PSI ಎಕ್ಸಾಮ್ಗಳಿಗಂತೂ ಡೈರೆಕ್ಟರ್ ರಿಲೇಟೆಡು CBI ರಿಲೇಟೆಡ್ ಅಂತೂ ಕೇಳಿರ್ತಾರೆ. ಪೊಲೀಸ್ ರಿಲೇಟೆಡ್ ಕ್ವೆಶನ್ಸು ಕೇಳ್ತಾನೆ ಇರ್ತಾರೆ. ಸೊ ಪೊಲೀಸ್ ಡೇ ಅಥವಾ ರಿಫಾರ್ಮ್ಸು ಅಥವಾ ಅದರ ರಿಲೇಟೆಡ್ ಮಾಡಿರುವಂಥ ಕಮಿಷನ್ಸು ಅವೆಲ್ಲದೂ ಕೂಡ ಯೂಶಲಾಗಿ ಕೇಳ್ತಾ ಇರ್ತಾರೆ. ಸೊ ಇದು ಡೈರೆಕ್ಟರ್ ಆಫ್ CBIನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಸುಬೋಧ್ ಕುಮಾರ್ ಜೈಸ್ವಾಲ್. ಅದಾದಮೇಲೆ ಫಸ್ಟ್ ಮೊಬೈಲ್ ರೋಬೋಟ್ ಟು ಸರ್ಚ್ ಫಾರ್ ವಾಟರ್ ಆನ್ ಮೂನ್ 2023 ಈ ರೋಬೋಟು ಲಾಂಚ್ ಮಾಡೋಕ್ಕಿದ್ದಾರೆ. ಸೊ ಇದು ಮೊಬೈಲ್ ರೋಬೋಟ್ ಆಗಿರುತ್ತೆ, ನೀರನ್ನ ಹುಡ್ಕೊಳ್ಳೋದಕ್ಕೋಸ್ಕರ ಮೂನ್ ಮೇಲೆ. ಸೊ ಆ ರೋಬೋಟು ಯಾರು ಲಾಂಚ್ ಮಾಡ್ತಾರೆ ಅಂತಂದರೆ ನಾಸಾದವ್ರು ಲಾಂಚ್ ಮಾಡ್ತಾರೆ. ಅದಾದಮೇಲೆ ಮಿಷನ್ ಆಕ್ಸಿಜನ್ ಸೆಲ್ಫ್ ರಿಲಯನ್ಸು, ಇದನ್ನು ರೀಸೆಂಟಾಗಿ ಲಾಂಚ್ ಮಾಡಿರುವಂಥ ಸ್ಟೇಟು ಮಹಾರಾಷ್ಟ್ರ. ರೀಸೆಂಟಾಗಿ ಇಂಡಿಯನ್ ನೇವಿ ಬಂದ್ಬಿಟ್ಟು ಒಂದು ಡೆಸ್ಟ್ರಾಯರು, ಅವ್ರದ್ದೇನು ಇಂಡಿಯನ್ ನೇವಿದು ಡೆಸ್ಟ್ರಾಯರ್ ಇತ್ತಲ್ಲ ಅದನ್ನು ಡಿಕಮಿಷನ್ ಮಾಡಿದೆ. ಅಂತಂದರೆ ಅದರ ಸರ್ವಿಸ್ ಎಂಡ್ ಮಾಡಿದೆ ಇವಾಗ. ಅದರ ಹೆಸರು ಏನು ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು INS ರಾಜ್ಪೂತ್. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಇದೆ, ಎಸ್ಪೆಷಲಿ ನಮಗೆ ಡಿಫೆನ್ಸ್ ರಿಲೇಟೆಡ್. ನೆಕ್ಸ್ಟು ICMR ರೀಸೆಂಟಾಗಿ ಏನು ಮಾಡಿದೆ ಅಂತಂದರೆ ಹೋಮ್ COVID-19 ಟೆಸ್ಟಿಂಗ್ ಕಿಟ್ಟನ್ನು ರೀಸೆಂಟಾಗಿ ಅಪ್ರೂವ್ ಮಾಡ್ಕೊಂಡಿದೆ. ಅದರ ಹೆಸರು ಏನು, ಅದು ಇಂಪಾರ್ಟೆಂಟು ನಮಗೆ. ಅದು ಬಂದ್ಬಿಟ್ಟು ಕೋವಿಶೆಲ್ಫ್ ಅಂತ, ಕೋವಿಶೆಲ್ಫು. ಅದಾದಮೇಲೆ ವಿಚ್ ಸ್ಟಾರ್ಟಪ್ ಡೆವಲಪ್ಸ್ ವರ್ಡ್ಸ್ ಫಸ್ಟ್ ಪ್ರೈವೇಟ್ ಡಿಜಿಟಲ್ ಕೋರ್ಟ್. ಸೊ ಪ್ರೈವೇಟ್ ಡಿಜಿಟಲ್ ಕೋರ್ಟು ಯಾವ ಸ್ಟಾರ್ಟಪ್ಪು ರೀಸೆಂಟಾಗಿ ಡೆವಲಪ್ ಮಾಡಿರುವಂಥದ್ದು, ಮೋಸ್ಟ್ ಇಂಪಾರ್ಟೆಂಟ್ ಇದು ನಮಗೆ, ಜುಪಿಟಿಸ್. ಆಯಿತಾ? ಸೊ ಜುಪಿಟಿಸ್ ಅಂತ. ಅದಾದಮೇಲೆ ಇಂಡಿಯಾದ ರ್ಯಾಂಕ್ ಏನಿದೆ 57th EY ರಿನ್ಯೂಯಬಲ್ ಎನರ್ಜಿಯಲ್ಲಿ. ಇಂಡಿಯಾದ ರ್ಯಾಂಕ್ ಏನಿದೆ ಅಂತಂದರೆ 3rd ಇದೆ. ಟಾಪ್ ಪೊಸಿಷನಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಇದೆ. ಅದಾದಮೇಲೆ ಯಾವ ದೇಶ ರೀಸೆಂಟಾಗಿ ಲಾಂಗ್ ಮಾರ್ಚ್ 4B ರಾಕೆಟು, ಇದು ಹೈಯನ್ 2D ಸ್ಯಾಟಲೈಟ್ನ ಕ್ಯಾರಿ ಮಾಡ್ಕೊತಾ ಇತ್ತು. ಸೊ ಇದಕ್ಕೆ ಒಂದು ಶಾರ್ಟ್ಕಟ್ ಏನು ಅಂತಂದರೆ ಲಾಂಗ್ ಮಾರ್ಚ್ ಅಂತ ಹೇಳ್ಬಿಟ್ಟು ಬಂದುಬಿಟ್ರೆ ಅದು ಚೈನಾದೇ ಆಗಿರುತ್ತೆ. ಯಾಕಂತಂದರೆ ಅದೇ ಈಗ ನಮ್ಮಲ್ಲಿ ಹೆಂಗೆ PSLV ಆ ಥರ ಇದೆಯಲ್ಲ, ಆ ಥರ ಅವ್ರದ್ದು ಲಾಂಗ್ ಮಾರ್ಚ್ ಇದೆ. ಸೊ ಅದೇನು ಮಾಡುತ್ತೆ ಅಂತಂದರೆ ಯಾವಾಗಲೂ ಕೂಡ ಬೇರೆ ಎಲ್ಲ ರಾಕೆಟು ಕೂಡ ಅದರಲ್ಲೇ ಬೇರೆ ಬೇರೆ ಅದರಲ್ಲಿ ಹೆಸರು ಕೊಟ್ಟಿರ್ತಾರೆ. ಈಗ ಎಕ್ಸಾಂಪಲ್ ನಮ್ಮದ್ರಲ್ಲಿ PSLV C-49 ಆ ಥರ ಎಲ್ಲ ಕೊಟ್ಟಿರ್ತಾರಲ್ಲ, ಅದೇ ಥರ ಅವರು ಲಾಂಗ್ ಮಾರ್ಚ್ ಅಂತ ಕೊಟ್ಟಿರ್ತಾರೆ. ಸೊ ಲಾಂಗ್ ಮಾರ್ಚ್ ಅಂತ ಹೇಳಿ ಬಂದ ತಕ್ಷಣ ನೀವು ಚೈನಾ ಅಂತ ಹೇಳ್ಬಿಟ್ಟು ಚೂಸ್ ಮಾಡ್ಕೊಂಡಿರಿ. 2020 ಮಿಲೇನಿಯಂ ಟೆಕ್ನಾಲಜಿ ಪ್ರೈಸು ಯಾರು ವಿನ್ ಆಗಿದ್ದಾರೆ ಅಂತಂದರೆ ಇದು ಶಂಕರ್ ಬಾಲಸುಬ್ರಹ್ಮಣ್ಯನ್ ಮತ್ತು ಡೇವಿಡ್, ಇವರು ವಿನ್ ಆಗಿರೋದು. ನೆಹರು ಟಿಬೆಟ್ ಆ್ಯಂಡ್ ಚೈನಾ, ಈ ಬುಕ್ಕಿನ ಆಥರ್ ಯಾರಿದ್ದಾರೆ ಅಂತಂದರೆ ಅವತಾರ್ ಸಿಂಗ್ ಬಹನ್ ಅಂತ, ಅವತಾರ್ ಸಿಂಗ್ ಬಹನ್. ನೆಕ್ಸ್ಟು ಯಾವ ದೇಶ ರೀಸೆಂಟಾಗಿ ಬಿಗ್ಗೆಸ್ಟ್ ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟು ಸ್ಟಾರ್ಟ್ ಮಾಡ್ಕೊತಾ ಇದೆ ಅಂತಂದರೆ ಚೈನಾ ಮತ್ತು ರಷ್ಯಾ. ಅದಾದಮೇಲೆ ಬುಕ್ ಲಾಂಚ್ ಮಾಡಿರೋವಂಥದ್ದು ಯಾವುದು, ಮರ್ಚೆಂಟ್ ಸ್ಟ್ಯಾಕು. ಯಾವುದಕ್ಕೋಸ್ಕರ ಅಂತಂದರೆ ಬ್ಯಾಂಕಿಂಗ್ ಸರ್ವಿಸಸ್ಸು ರೀಟೇಲ್ ಮರ್ಚೆಂಟ್ಸ್ಗೆ ಪ್ರೊವೈಡ್ ಮಾಡಬೇಕು ಅಂತ. ಯಾರು ಮಾಡಿರೋದು ಇದು ಅಂತಂದರೆ ICICI ಬ್ಯಾಂಕು. ಸೊ ಹೊಸ ಒಂದು ಸ್ಟಡಿ ಪ್ರಕಾರ ಅಂಟಾರ್ಟಿಕಾ ಬಂದ್ಬಿಟ್ಟು ತನ್ನ ಪೀಕ್ ಪಾಯಿಂಟು, ಕ್ಲೈಮೇಟಿಂದು ಪೀಕ್ ಪಾಯಿಂಟು ಯಾವ ವರ್ಷ ಸೇರುತ್ತೆ ಅಂತ ಕೇಳಿದ್ರೆ ಅದು 2060. ಇದ್ರ ಬಗ್ಗೆ ನಾವು ಪ್ರೀವಿಯಸ್ ವಿಡಿಯೋ ಎಲ್ಲ ನೋಡ್ಕೊಂಡಿದ್ವಿ. ಅಂತಂದರೆ ಅಂಟಾರ್ಟಿಕಾಲಿ ಇಂಡಿಯಾದ ಯಾವುದಾದ್ರು ಮಿಷನ್ ಇದ್ದಾವೆ, ರೀಸೆಂಟ್ ಮಿಷನ್ಸ್ ಯಾವುದ್ಯಾವುದು, ಭಾರತಿ ಮಿಷನ್ನು, ಆ ಥರದ್ದೆಲ್ಲದು ಕೂಡ ಪಾಯಿಂಟ್ಸ್ ನೋಡ್ಕೊಂಡಿದ್ವಿ. ಪ್ರೀವಿಯಸ್ ಲೆಸನ್ಸ್ ನೋಡಿಲ್ಲ ಅಂತಂದರೆ ಅದನ್ನು ನೋಡ್ಕೊಂಡಿರಿ, ಅದರಲ್ಲಿ ಇವೆಲ್ಲ ಕವರ್ ಆಗಿದ್ದಾವೆ. ಅದಾದಮೇಲೆ ಯಾವ ಕಂಪನಿ ರೀಸೆಂಟಾಗಿ SpaceX ಜೊತೆಗೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದೆ, ಯಾವುದಕ್ಕೋಸ್ಕರ ಅಂತಂದರೆ ಹೈ ಸ್ಪೀಡು ಸ್ಯಾಟಲೈಟ್ ಇಂಟರ್ನೆಟ್ ಕೊಡೋದಕ್ಕೆ ಕಸ್ಟಮರ್ಸ್ಗಳಿಗೆ, ಅದು ನಮಗೆ ಗೂಗಲ್ ಕ್ಲೌಡು ಇದು ಮಾಡ್ಕೊಂಡಿರುವಂಥದ್ದು. ನೆಕ್ಸ್ಟ್ ನಮಗೆ ಹೂ ಹ್ಯಾಸ್ ಬೀನ್ ಎಲೆಕ್ಟೆಡ್ ಆ್ಯಸ್ ಆಕ್ಸ್ಫರ್ಡ್ ಸ್ಟೂಡೆಂಟ್ ಯೂನಿಯನ್ ಪ್ರೆಸಿಡೆಂಟಾಗಿ ಸೊ ಅನ್ವಿ ಬುತಾನಿ. ಸೊ ಇವರು ಎಲೆಕ್ಟ್ ಆಗಿದ್ದಾರೆ. ಸೊ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನಮಗೆ ವಿಚ್
ಸ್ಟೇಟ್ ರ್ಯಾಂಕ್ಸ್ ಫಸ್ಟ್ ಇನ್ ಇಂಪ್ಲಿಮೆಂಟೇಷನ್ ಆಫ್ ಸ್ಮಾರ್ಟ್ ಸಿಟಿ ಮಿಷನ್ ಸ್ಕೀಮ್ಸ್. ಸ್ಮಾರ್ಟ್ ಸಿಟಿ ಮಿಷನ್ ಸ್ಕೀಮ್ಸಲ್ಲಿ ಜಾರ್ಖಂಡ್ ಇರುವಂಥದ್ದು ಫಸ್ಟು. ಸೊ ಪಬ್ಲಿಕ್ ಹೆಲ್ತ್ ಅಥವಾ ಪ್ರೈಮರಿ ಹೆಲ್ತ್ ರಿಲೇಟೆಡು ರೂರಲ್ ಏರಿಯಾದಲ್ಲಿ ವಿನ್ ಆಗಿರುವಂಥದ್ದು ಯಾವುದು ಅಂತಂದರೆ ಅದು ಕರ್ನಾಟಕ. ಅದ್ರ ಬಗ್ಗೆ ನಾವು ಪ್ರೀವಿಯಸ್ಲಿ ನೋಡ್ಕೊಂಡಿದ್ದೀವಿ. ನೆಕ್ಸ್ಟು, ಹೂ ಹ್ಯಾಸ್ ಬಿನ್ ನೇಮ್ಡ್ ದ ಇಂಟರ್ನ್ಯಾಷನಲ್ ಇನ್ವಿನ್ಸಿಬಲ್ ಗೋಲ್ಡ್ ಮೆಡಲ್ ಫಾರ್ 2021. ಇವರು ರಮೇಶ್ ಪೋಖ್ರಿಯಾಲ್ ನಿಶಾಂಕ್. ವಿಚ್ ಸ್ಟೇಟ್ ರ್ಯಾಂಕ್ಸ್ ಫಸ್ಟ್ ಇನ್ ಇಂಪ್ಲಿಮೆಂಟೇಷನ್ ಆಫ್ ಸ್ಮಾರ್ಟ್ ಸಿಟೀಸ್ ಮಿಷನ್ ಸ್ಕೀಮು. ಸೊ ಇದು ಜಾರ್ಖಂಡ್. ಸೊ ಇನ್ನೊಂದ್ಸರಿ ರಿಪೀಟ್ ಆಗಿದೆ. ಅದಾದಮೇಲೆ ಹೂ ಒನ್ ದ ಬೆಡ್ಫ್ರೆಡ್ ಬ್ರಿಟಿಷ್ ಮಾಸ್ಟರ್ಸ್ ಟೈಟಲ್. ಬೆಡ್ಫ್ರೆಡ್ ಬ್ರಿಟಿಷ್ ಮಾಸ್ಟರ್ಸ್ ಟೈಟಲ್ ಬಂದ್ಬಿಟ್ಟು ನಮಗೆ ರಿಚರ್ಡ್ ಬ್ಲ್ಯಾಂಡ್ ಅವ್ರು ವಿನ್ ಆಗಿದ್ದಾರೆ. ಮೈಕ್ರೋಸಾಫ್ಟ್ ಅವ್ರದ್ದು ಏನು ಬ್ರೌಸರ್ ಇದೆಯಲ್ಲ, ಅವ್ರ ಬ್ರೌಸರ್ ಹೆಸರು ಬಂದ್ಬಿಟ್ಟು ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಂತ. ಇದು ಯಾವಾಗ ರಿಟೈರ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. 15th ಜೂನ್ ನೆಕ್ಸ್ಟ್ ಇಯರು ರಿಟೈರ್ ಆಗುತ್ತೆ. ಸೊ ಪ್ರೀವಿಯಸ್ ಡಿಸ್ಕಸ್ ಮಾಡ್ಕೊಂಡಿರೋಂಥ ಕರೆಂಟ್ ಅಫೇರ್ಸಲ್ಲಿ ನಾವು ಸಿಟಿ ಆಫ್ 1000 ಟೆಂಪಲ್ಸ್ ಬಗ್ಗೆ ತುಂಬ ಡೀಟೇಲಲ್ಲಿ ನೋಡ್ಕೊಂಡಿದ್ವಿ. ನಿಮಗೆ ನೆನಪಿದ್ರೆ ಆನ್ಸರ್ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ. ಇವಾಗ ನಾವು ವೀರಶೈವ ಟ್ರೆಡಿಷನ್ ಬಗ್ಗೆ ನೋಡ್ಕೊಳ್ಳೋಣ. ವೀರಶೈವ ಟ್ರೆಡಿಷನ್ ಅಂತ ಹೇಳಿ ನಾವು ನೋಡ್ಕೊಂಡ ತಕ್ಷಣ ಇದು ನಮಗೇನು ಗೊತ್ತಾಗಬೇಕು ಅಂತಂದರೆ, ಈ ಭಕ್ತಿ ಮೂಮೆಂಟು, ಸೂಫಿ ಮೂಮೆಂಟ್ಸ್ ಎಲ್ಲ ನಡೀತಾ ಇತ್ತಲ್ಲ ಮೆಡಿವಲ್ ಇಂಡಿಯಾದಲ್ಲಿ, ಆ ಟೈಮಲ್ಲಿ ಕರ್ನಾಟಕದಲ್ಲಿ ಬಂದಿರೋವಂಥದ್ದು. ಇದು ಎಮರ್ಜೆನ್ಸು, ಹೊಸ ಮೂಮೆಂಟು ಕರ್ನಾಟಕದಲ್ಲಿ ಬಂದಿರೋವಂಥದ್ದು. ಸೊ ಅದಕ್ಕೆ ನಾವೇನಂತ ಕರಿತೀವಿ, ವೀರಶೈವ ಟ್ರೆಡಿಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದು ಬಂದಿದ್ದು ಯಾವಾಗ ಅಂತಂದರೆ, ಇದು ನೋಡಿ 12th ಸೆಂಚುರಿ ಟೈಮಲ್ಲಿ. ಇಂಪಾರ್ಟೆಂಟ್, ಇದು ನೋಟ್ ಮಾಡ್ಕೊಂಡಿರಿ. ಸೊ ಬಂದಿರೋವಂಥದ್ದು ಯಾವಾಗ ಅಂತಂದರೆ, ಇದು 12th ಸೆಂಚುರಿ ಟೈಮಲ್ಲಿ ಹೊಸ ಮೂಮೆಂಟ್ ಬಂದಿತ್ತು ಕರ್ನಾಟಕದಲ್ಲಿ. ಸೊ ಇದರಲ್ಲಿ ಈ ಮೂಮೆಂಟಿನ ಲೀಡರ್ ಯಾರಿದ್ರು? ಅಂತಂದರೆ, ಈ ಮೂಮೆಂಟಿನ ಲೀಡರ್ ಬಂದ್ಬಿಟ್ಟು ಬಸವಣ್ಣ ಅವರಿದ್ದರು. ಸೊ ಈ ಮೂಮೆಂಟಿನ ಲೀಡರ್ ಬಂದ್ಬಿಟ್ಟು ಬಸವಣ್ಣ ಅವರಾಗಿದ್ದರು. 110668. ಈ ಡೇಟ್ನು ಕೂಡ ನೆನ್ಪಿಟ್ಕೊಂಡಿರಿ, ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಬಸವಣ್ಣ ಅವರು, ಎಸ್ಪೆಷಲಿ ನಮಗೆ ಕರ್ನಾಟಕಕ್ಕೆ. ಯಾಕಂತಂದರೆ ಈ ಮೂಮೆಂಟೇ ಒಂದು ತುಂಬ ಡಿಫ್ರೆಂಟ್ ಆಗಿರುವಂಥದ್ದು, ತುಂಬ ಇಂಟ್ರೆಸ್ಟಿಂಗ್ ಆಗೂ ಕೂಡ ಇದೆ. ಇದನ್ನು ನೀವು ತಿಳ್ಕೊಂಡಿದ್ರೆ. ಸೊ ಫಸ್ಟ್ ಆಫ್ ಆಲ್ ನಾವು ಇವಾಗ ನೋಡ್ಕೋಬೇಕು ಅಂತಂದರೆ ವೀರಶೈವ ಬಗ್ಗೆ ನೋಡ್ಕೊಳ್ಳೋಣ. ಸೊ ಈಗ ವೀರಶೈವ ಈ ವರ್ಡ್ ಏನು ಹೇಳುತ್ತೆ ಅಂತಂದರೆ, ವೀರಶೈವ ಅಂತಂದರೆ ಹೀರೋಸ್ ಆಫ್ ಶಿವ, ಆಯಿತಾ? ಸೊ ಹೀರೋಸ್ ಆಫ್ ಶಿವ ಅಂತ, ಅದನ್ನು ವೀರಶೈವ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಈ ವೀರಶೈವನ ಯಾರು ಫಾಲೋ ಮಾಡ್ತಾರೆ ಅವ್ರನ್ನ ಲಿಂಗಾಯತ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ನಮಗೆಲ್ಲರಿಗೂ ಗೊತ್ತಿದೆ. ಸೊ ಡಾಮಿನೆಂಟ್ ರಿಲಿಜನ್ ಅಥವಾ ಡಾಮಿನೆಂಟ್ ಕಮ್ಯುನಿಟಿ ಅಂತ ಹೇಳ್ಬಿಟ್ಟು ನಾವು ಕರ್ನಾಟಕದಲ್ಲಿ ಕರಿಬೋದು. ಸೊ ಇವಾಗ ನಾವು ಆಲ್ ಓವರ್ ಇಂಡಿಯಾ ನೋಡ್ಕೋಬೇಕು ಅಂತಂದರೆ, ಒಂದು ಸ್ಟೇಟಲ್ಲಿ ಒಂದೊಂದು ಕಮ್ಯುನಿಟಿ ಬಂದ್ಬಿಟ್ಟು ಡಾಮಿನೆಂಟ್ ಆಗಿರುತ್ತೆ. ಎಕ್ಸಾಂಪಲು ನಾವು UPಯಲ್ಲಿ ನಮಗೆ ಯಾದವ್ಸು, ಬಿಹಾರಲ್ಲಿ ನಮಗೆ ಜಾಟ್ಸು ಬರ್ತಾರೆ. ಅದಾದಮೇಲೆ ನಾವು ನೋಡ್ಕೋಬೇಕು ಅಂತಂದರೆ ಪಂಜಾಬಲ್ಲಿ ನಮಗೆ ಹೀಗೆ ಸಿಕ್ಕು, ಪಂಜಾಬೀಸು ಇವರೆಲ್ಲ ಬರ್ತಾ ಇರ್ತಾರೆ. ಅದೇ ಥರ ಮಹಾರಾಷ್ಟ್ರದಲ್ಲಿ ಮರಾಠಾಸ್ ಬರ್ತಾರೆ. ಆ ಥರ ಕರ್ನಾಟಕದಲ್ಲಿ ನಮಗೆ ಲಿಂಗಾಯತ್ಸು ಅಂತಂದರೆ ತುಂಬ ಜಾಸ್ತಿ ಪಾಪ್ಯುಲೇಷನ್ ಇರುವಂಥ ಕಮಿಟಿ. ಇವಾಗ ಲಿಂಗಾಯತ್ ಅಂತಂದರೆ ಏನಾಗುತ್ತೆ? ಲಿಂಗಾಯತ್ ಮೀನಿಂಗ್ ಏನು ಅಂತಂದರೆ ವೇರರ್ಸ್ ಆಫ್ ಲಿಂಗ. ಈ ಎಲ್ಲ ಡೀಟೇಲ್ಸು ನಾವು NCERT ಕ್ಲಾಸ್ 12ಇಂದ ತೊಗೊಂಡಿರೋವಂಥದ್ದು. ಸೊ ಇಷ್ಟು ಬೇಸಿಕ್ಸ್ ಆದಮೇಲೆ ಇವಾಗ ನಾವು ಬಸವಣ್ಣ ಅವ್ರ ಬಗ್ಗೆ 2-3 ಪಾಯಿಂಟ್ನ ನೋಡ್ಕೊಳ್ಳೋಣ. ಫಸ್ಟ್ ಒನ್ನು, ಬಸವಣ್ಣ ಅವರು ಬ್ರಾಹ್ಮಣರಾಗಿದ್ದರು ಅಂತಂದರೆ, ಸೊ ಅವರು ಬ್ರಾಹ್ಮಣ್ಸ್ ಕಮ್ಯುನಿಟಿಯಿಂದನೇ ಇದ್ದಿದ್ದು. ಸೊ ಬ್ರಾಹ್ಮಣ ಆಗಿದ್ದರು. ಸೊ ಅವ್ರು ಏನಾಗಿದ್ದರು ಅಂತಂದರೆ ಮಿನಿಸ್ಟರ್ ಆಗಿದ್ದರು. ಯಾವ ರೂಲರಲ್ಲಿ, ಯಾವ ಕೋರ್ಟಲ್ಲಿ ಮಿನಿಸ್ಟರ್ ಆಗಿದ್ದರು ಅಂತಂದರೆ, ಮಿನಿಸ್ಟರ್ ಇನ್ ಕಾಲಾಚೂರಿ ರೂಲರ್ ಇದ್ರಲ್ಲ, ಅವರ ರೂಲಿಂಗಲ್ಲಿ ಇವರು ಮಿನಿಸ್ಟರ್ ಆಗಿದ್ದರು. ಸೊ ಇವರು ಸ್ಟಾರ್ಟ್ ಮಾಡ್ಕೊಂಡಿರೋವಂಥದ್ದು ಏನು ಅಂತಂದರೆ, ಇವ್ರನ್ನ ಫಾಲೋ ಮಾಡ್ತಾ ಇರೋಂಥವ್ರನ್ನ ವೀರಶೈವ ಅಂತ ಹೇಳ್ಬಿಟ್ಟು ಕರಿತೀವಿ. ವೀರಶೈವನ ಫಾಲೋ ಮಾಡ್ಕೊಳ್ಳೋದಕ್ಕೆ ನಾವು ಲಿಂಗಾಯತ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕಮ್ಯುನಿಟಿ, ಎಸ್ಪೆಷಲಿ ನಾವು ಆಲ್ ಓವರ್ ಇಂಡಿಯಾದು ಹಿಸ್ಟ್ರಿ ನೋಡ್ಕೊಂಡಿದ್ರೆ, ಯಾಕಂತಂದರೆ ಇದನ್ನು 12th ಸೆಂಚುರಿಯಿಂದ ಇದು ಸ್ಟಾರ್ಟ್ ಆಗಿರೋವಂಥದ್ದು. ಯಾಕೆ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀವಿ ಅಂತಂದರೆ, ಇದರಲ್ಲಿ ಡಿಫ್ರೆನ್ಸ್ ಬರುತ್ತೆ ನೋಡಿ. ಫಸ್ಟ್ ಆಫ್ ಆಲು ಇದನ್ನು ಸ್ಟಾರ್ಟ್ ಮಾಡಿದ್ದು ನಮಗೆ ಬಸವಣ್ಣವರು, ಕರೆಕ್ಟ್ ಅಲ್ವಾ? ಸೊ ಬಸವಣ್ಣವರು ಸೊ ಬ್ರಾಹ್ಮಣರಾಗಿರೋದ್ರಿಂದ ಅವರು ಬ್ರಾಹ್ಮಣಿಸಮಲ್ಲಿ ಏನೇನು ಫಾಲೋ ಮಾಡ್ಕೊತಾ ಇರ್ತಾರೆ, ಆ ಥರದ್ದು ಟ್ರೆಡಿಷನು ಕೂಡ ಫಾಲೋ ಮಾಡ್ಕೊತಾ ಇದ್ರು. ಬಟ್ ಇದರಲ್ಲಿ ಕಂಪೇರ್ ಮಾಡ್ಕೊಂಡಿದ್ರೆ ಕೆಲವೊಂದು ಡಿಫ್ರೆನ್ಸ್ ಇರ್ತಾಯಿತ್ತು. ಅದು ಏನು ಡಿಫ್ರೆನ್ಸು? ಅದರಲ್ಲಿ ಫಸ್ಟ್ ಒನ್ನು ನಾವು ನೋಡ್ಕೊಳ್ಳೋಣ. ಡಿಫ್ರೆನ್ಸ್ ಅನ್ನೋದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟು ಪಾಯಿಂಟ್ಸು ನಮಗೆ ಲಿಂಗಾಯತ್ಸಲ್ಲಿ. ಸೊ ಲಿಂಗಾಯತ್ಸ್ ಕಮ್ಯುನಿಟಿ, ಸೊ ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್. ಎಸ್ಪೆಷಲಿ ಇದ್ರ ಮೇಲೆ ಎಸ್ಸೆನೂ ಕೂಡ ಕೇಳಿದರು KPSC ಮೇನ್ಸಲ್ಲೂ ಕೂಡ. ಸೊ ಫಸ್ಟು ನಾವು ನೋಡ್ಕೋಬೇಕು ಅಂತಂದರೆ, ಇವರು ಶಿವನ ಮೇನ್ ಫಾಲೋ ಮಾಡ್ಕೊತಾ ಇರ್ತಾರೆ. ಸೊ ಶಿವನ ಫಾಲೋ ಮಾಡ್ತಾರೆ, ಅದಕ್ಕೆ ಅದನ್ನು ವೀರಶೈವ ಅಂತ ಹೇಳ್ಬಿಟ್ಟು ಕರೆಯುವಂಥದ್ದು. ಸೊ ಶಿವ ಮ್ಯಾನಿಫೆಸ್ಟೇಷನ್ ಆ್ಯಸ್ ಲಿಂಗ.
ಸೊ ಲಿಂಗ ಫಾರ್ಮಲ್ಲಿ ಇರೋವಂಥ ಶಿವನ್ನ ಇವರು ಪೂಜೆ ಮಾಡ್ಕೊತಾ ಇರ್ತಾರೆ. ಫಸ್ಟ್ ಒನ್. ಅದ್ರ ಜೊತೆಗೆ ಮೆನ್ ಇರ್ತಾರಲ್ಲ, ಸೊ ಮೆನ್ನು ಇವರು ಲಿಂಗ ಹಾಕ್ಕೊಂಡಿರ್ತಾರೆ, ಅಂತಂದರೆ ಲಿಂಗನ ಇವರು ಧರಿಸಿರ್ತಾರೆ. ಸೊ ಲಿಂಗ ಇದನ್ನು ಸಿಲ್ವರ್ ಕೇಸಲ್ಲಿ ಹಾಕ್ಕೊಂಡಿರ್ತಾರೆ. ಸೊ ನಮ್ಮ ಫ್ರೆಂಡ್ಸು ಕೂಡ ಇರಬೇಕು, ನಿಮ್ಮ ಫ್ರೆಂಡ್ಸು ಕೂಡ ಇರಬೇಕು. ಅವ್ರನ್ನ ಕೇಳಿದ್ರೆ ನಮಗೂ ಕೂಡ ಡೀಟೇಲ್ಸ್ ಗೊತ್ತಾಗುತ್ತೆ. ನಾನು ಎಷ್ಟೊಂದು ಡೀಟೇಲ್ಸ್ ನನ್ನ ಫ್ರೆಂಡ್ಸ್ಗೆ ಕೇಳ್ಕೊಂಡು ತೊಗೊಂಡಿದ್ದೀನಿ. ಸೊ ಇವರು ಅದನ್ನು ಸ್ಟ್ರಿಂಗ್ ಹಾಕ್ಕೊಂಡು, ಈ ಎಕ್ಸಾಂಪಲ್ ಬಾಡಿ ಈ ಥರ ಇದ್ದರೆ ಒಂಥರ ಈ ಥರ ಡಯಾಗ್ನಲ್ ಶೇಪಲ್ಲಿ ಇದನ್ನು ಸ್ಟ್ರಿಂಗಲ್ಲಿ ಹಾಕ್ಕೊಂಡಿರ್ತಾರೆ. ಇದನ್ನು ಏನಂತ ಕರೀತಾರೆ? ಇದನ್ನು ನೋಡಿ ಜಂಗಮ ಅಂತ ಕರೀತಾರೆ. ತುಂಬ ಇಂಪಾರ್ಟೆಂಟ್ ಇದು. ಇದನ್ನು ಜಂಗಮ ಅಂತ ಕರೀತಾರೆ. ಸೊ ಜಂಗಮ ಅಂತಂದರೆ ಮೀನಿಂಗ್ ಏನಾಗುತ್ತೆ? ಜಂಗಮ ಅಂತಂದ್ರೇ ನಮಗೆ ವ್ಯಾಂಡರಿಂಗ್ ಮಾಂಕ್ ಆಗುತ್ತೆ. ಸೊ ಎಲ್ಲ ಕಡೆಯೂ ಕೂಡ ಅಡ್ಡಾಡ್ತಾ ಇರೋವಂಥ ಮಾಂಕು ಅಂತ ಹೇಳ್ಬಿಟ್ಟು ಕರಿತಾ ಇರ್ತಾರೆ. ಸೊ ಬೇರೆ ನಾವು ನೋಡ್ಕೋಬೇಕು ಅಂತಂದರೆ ಲಿಂಗಾಯತ್ ಕಮ್ಯುನಿಟಿಯಲ್ಲಿ ಅವ್ರದ್ದು ಬಿಲೀಫ್ ಏನಿರುತ್ತೆ, ಅವ್ರು ಯಾವುದ್ರಲ್ಲಿ ನಂಬ್ತಾರೆ ಅಂತಂದರೆ ಎಲ್ಲರೂ ಕೂಡ ತೀರ್ಕೊಂಡ ಮೇಲೆ ಇವರು ಶಿವನ ಜೊತೆಗೆ ಯುನೈಟ್ ಆಗ್ತಾರೆ ಅಂತಂದರೆ ಡೆತ್ ಆದಮೇಲೆ ಶಿವನ ಜೊತೆಗೆ ಯುನೈಟ್ ಆಗ್ತಾರೆ. ಎಲ್ಲ ವರ್ಡಲ್ಲಿ ಇರೋವಂಥದ್ದು ಪ್ರಾಬ್ಲಮ್ಸ್ ಎಲ್ಲದು ಬಿಟ್ಬಿಟ್ಟು ವಾಪಸ್ಸು ಡೆತ್ ಆದಮೇಲೆ ಇವರು ಶಿವನ ಜೊತೆಗೆ ಯುನೈಟ್ ಆಗ್ತಾರೆ ಅಂತ. ಯುನೈಟ್ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ, ನೀವು ಲಿಂಗಾಯತ್ಸಲ್ಲಿ ನೋಡ್ಕೋಬೇಕು ಅಂತಂದರೆ ಇವರೆಲ್ಲರೂ ಕೂಡ ಬಾಡಿನ ಬರಿ ಮಾಡ್ತಾರೆ, ಗ್ರೌಂಡಲ್ಲಿ ಬರಿ ಮಾಡ್ತಾರೆ. ಸೊ ನೋಡಿ, ಈ ಡಿಫ್ರೆನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ನಾವು ಏನಾದ್ರು ಬ್ರಾಹ್ಮಿನ್ಸಲ್ಲಿ ನೋಡ್ಕೋಬೇಕು ಅಂತಂದರೆ, ಬ್ರಾಹ್ಮಿನ್ಸಲ್ಲಿ ಏನಾಗ್ತಾರೆ ಅಂತಂದರೆ ಬ್ರಾಹ್ಮಿನ್ಸಲ್ಲಿ ಬರ್ನ್ ಮಾಡ್ತಾರೆ, ಕರೆಕ್ಟ್ ಅಲ್ವಾ? ಸೊ ಬ್ರಾಹ್ಮಿನಲ್ಲಿ ಬರ್ನ್ ಮಾಡ್ತಾರೆ, ಬಟ್ ಲಿಂಗಾಯತ್ಸಲ್ಲಿ ಅದನ್ನು ಬರಿ ಮಾಡ್ತಾರೆ, ಅಂತಂದರೆ ಗ್ರೌಂಡ್ ಒಳಗಡೆ ಹಾಕ್ತಾರೆ. ಅದರಲ್ಲಿ ನೀವು ಕೆಲವೊಂದು ಟ್ರೆಡಿಷ್ನಲ್ ನೋಡ್ಕೋಬೇಕು ಅಂತಂದರೆ ಕೂತ್ಕೊಂಡಿರೋ ಪೊಸಿಷನಲ್ಲೂ ಕೂಡ ಬರಿ ಮಾಡ್ತಾರೆ. ಇವಾಗ ನಾರ್ತ್ ಕರ್ನಾಟಕದಲ್ಲಿ ನೀವು ಕೆಲವೊಂದು ಕಡೆ ನೋಡ್ಕೋಬೇಕು ಅಂತಂದರೆ ಅಲ್ಲಿ ಲಿಂಗಾಯತ್ ಟ್ರೆಡಿಷನ್ ಯಾರ್ಯಾರು ಫಾಲೋ ಮಾಡ್ತಾರಲ್ಲ ಅವರು ಕೂತ್ಕೊಂಡಿರೋ ಪೊಸಿಷನಲ್ಲೇ ಬರಿ ಮಾಡಿರ್ತಾರೆ. ಇದರ ಮೀನಿಂಗ್ ಏನು ಅಂತಂದರೆ, ಅವ್ರು ತೀರ್ಕೊಂಡ ಮೇಲೂ ಕೂಡ ಅವ್ರಿಗೆ ಒಂದು ರೀಬರ್ತ್ ಇರೋವಂಥ ಚಾನ್ಸಸ್ ಇರುತ್ತೆ. ರೀಬರ್ತ್ ಇರೋವಂಥದ್ದು ಯಾವುದ್ರ ಜೊತೆಗೆ ಅಂತಂದರೆ, ತೀರ್ಕೊಂಡ್ಮೇಲೆ ಅವರು ಹೋಗ್ಬಿಟ್ಟು ಯುನೈಟ್ ಆಗ್ತಾರೆ, ಶಿವನ ಜೊತೆಗೆ ಯುನೈಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇವ್ರದ್ದು ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಏನೇನು ಬರುತ್ತೆ, ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲದನ್ನೂ ಕೂಡ ಒಂದು ಅವ್ರದ್ದು ಹೋಲಿ ಬುಕ್ ಇದೆ, ಅದನ್ನು ವಚನ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ವಚನ ಮೀನಿಂಗೇ ಅದರದ್ದು ಏನು ಸೇಯಿಂಗ್ ಆಗಿರುತ್ತೆ. ವಚನಗಳು ಅಂತಂದರೆ ನಮಗೆ ಮೀನಿಂಗೇ ಸೇಯಿಂಗ್ ಆಗಿರುತ್ತಲ್ಲ. ಸೊ ಇದನ್ನು ಸ್ಪೆಷಾಲಿಟಿ ಏನು ವಚನದ್ದು ಅಂತಂದರೆ, ಇದನ್ನು ಮೆನ್ನು ಮತ್ತು ವುಮೆನ್ನು ಇಬ್ಬರು ಕೂಡ ಬರೆದಿರುವಂಥದ್ದು. ಸೊ ನೋಡಿ, ಬ್ರಾಹ್ಮಿನ್ಸಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ, ನೀವು NCERT ನೋಡಿಕೊಂಡ್ರೆ ಕ್ಲಾಸ್ 12 ಸೊ ಅದರಲ್ಲಿ ಅವ್ರು ಮೆನ್ಷನ್ ಮಾಡ್ಕೊಂಡಿದ್ದಾರೆ, ಬ್ರಾಹ್ಮಿನ್ಸಲ್ಲಿ ಪ್ರಿಫರೆನ್ಸ್ ಜಾಸ್ತಿ ಅವರು ಮೇಲಿಗೆ ಕೊಡ್ತಾಯಿದ್ರು, ಮೇಲಿಗೆ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತಾಯಿದ್ರು. ಅಂದರೆ ಇಲ್ಲಿ ಟೀಚಿಂಗ್ಸ್ ಏನೇನು ಇರ್ತಾಯಿತ್ತು ಬ್ರಾಹ್ಮಿನ್ಸಿಂದು, ಅದು ಫೀಮೇಲಿಗೆ, ಅದಾದಮೇಲೆ ಮತ್ತೆ ಲೋವರ್ ಕ್ಯಾಸ್ಟು ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊತಾ ಇದ್ರಲ್ಲ. ಎಕ್ಸಾಂಪಲು ಶೂದ್ರಾಸು, ಇವ್ರಿಗೆಲ್ಲರಿಗೂ ಕೂಡ ರೀಚ್ ಆಗ್ತಾ ಇರಲಿಲ್ಲ. ಬಟ್ ಆ ಟ್ರೆಡಿಷನ್ನ ಇದರಲ್ಲಿ ಲಿಂಗಾಯತ್ಸಲ್ಲಿ ಚೇಂಜ್ ಮಾಡ್ಕೊಂಡಿದ್ರು. ಈಗ ಎಕ್ಸಾಂಪಲ್ ನಾವು ಲಿಂಗಾಯತ್ಸಲ್ಲಿ ನೋಡ್ಕೊಂಡಿರ್ಬೋದು, ತುಂಬ ವಚನ ಮೂಮೆಂಟಲ್ಲಿ ನಾವು ನೋಡ್ಕೊತಾ ಇದ್ದರೆ ಅಕ್ಕ ಮಹಾದೇವಿಯವರೆಲ್ಲ ಬರ್ತಾರೆ. ಸೊ ಇವರೆಲ್ಲ ಹೇಳಿರೋವಂಥ ಟೀಚಿಂಗ್ಸು ಅಥವಾ ಇವರೆಲ್ಲ ಹೇಳಿರೋವಂಥದ್ದು ಏನು ಸೇಯಿಂಗ್ಸ್ ಎಲ್ಲ ಇರ್ತಾವಲ್ಲ, ಅವೆಲ್ಲದೂ ಕೂಡ ಇಲ್ಲಿ ವಚನದಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ವಚನ ಅದೇ ಒಂಥರ ಅವ್ರದ್ದು ಹೋಲಿ ಬುಕ್ ಅಂತ. ಸೊ ಇದಕ್ಕೋಸ್ಕರ ರೀಸೆಂಟಾಗಿ ನಾವು ನೋಡ್ಕೋಬೇಕು ಅಂತಂದರೆ ಒಂದು ಮೂಮೆಂಟು ಕೂಡ ಸ್ಟಾರ್ಟ್ ಆಗಿತ್ತು. ಎಕ್ಸಾಂಪಲು ಓವರಾಲ್ ಹಿಂದೂಸಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ, ಓವರಾಲ್ ಹಿಂದೂ ಅಲ್ಲಿ ಹೋಲಿ ಬುಕ್ ಬಂದ್ಬಿಟ್ಟು ನಮಗೆ ಭಗವದ್ಗೀತಾ ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಸೊ ಭಗವದ್ಗೀತಾ ಆಗಿರುತ್ತೆ. ಅದೇ ಇವಾಗ ಇಸ್ಲಾಮಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ನಮಗೆಲ್ಲರಿಗೂ ಗೊತ್ತಿರೋಂಗೆ ಇಸ್ಲಾಮಲ್ಲಿ ಕುರಾನ್ ಇರುತ್ತೆ ಅಲ್ವಾ? ಸಿಕ್ಕಿಸಮಲ್ಲಿ ಏನಿರುತ್ತೆ, ಸಿಕ್ಕಲ್ಲಿ ಅವ್ರಿಗೆ ಬಂದ್ಬಿಟ್ಟು ಗುರು ಗ್ರಂಥ್ ಸಾಹಿಬ್ ಇರುತ್ತೆ. ಸೊ ಗುರು ಗ್ರಂಥ ಸಾಹಿಬ್ ಇದ್ರ ಬಗ್ಗೆ ನಾವು ಕರೆಂಟ್ ಅಫೇರ್ಸಲ್ಲಿ ಮುಂಚೆ ನೋಡ್ಕೊಂಡಿರ್ಬೇಕಾದ್ರೆ ತುಂಬ ಸರಿ ನೋಡ್ಕೊಂಡಿದ್ದೀವಿ. ಗುರು ಗ್ರಂಥ ಇರುತ್ತೆ. ಅದೇ ಥರ ನಾವು ಕ್ರಿಶ್ಚಿಯನ್ಸಲ್ಲಿ ನೋಡಬೇಕು ಅಂತಂದರೆ ಬೈಬಲ್ಸ್ ಇರುತ್ತೆ. ಅದೇ ಥರ ಲಿಂಗಾಯತ್ಸಲ್ಲಿ ವಚನಾಸ್ ಇರುತ್ತೆ. ಸೊ ಇಷ್ಟು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸು, ಎಸ್ಪೆಷಲಿ ವೀರಶೈವ ಟ್ರೆಡಿಷನಲ್ಲಿ. ಇದು ಬಂದ್ಬಿಟ್ಟು ಮೆಡಿವಲ್ ಇಂಡಿಯಾದಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಸೊ ಇದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕೇಳಿರಿ ನೀವು. ಸೊ ಇದರದ್ದು ನೋಟ್ಸು PDFs ನಮ್ಮ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಬೇಕು ಅಂತಂದರೆ ನೀವು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.